ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9081111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 9ನೇ ತಾರೀಕು ಜುಲೈ ಮಾಸದ ಗುರುವಾರ ನಿಮ್ಮ ಮನೆಯಲ್ಲಿ ರಾಯರ ಪೂಜೆ ಯಾವ ರೀತಿ ಮಾಡಿದ್ರೆ ಅತ್ಯಂತ ಶುಭ ಅಂಥೇಳಿ ತಿಳಿಸ್ಕೊಡ್ತೀನಿ ಬನ್ನಿ. 9ನೇ ತಾರೀಕು ಗುರುವಾರ ಏನು ಬಂದಿದೆ, ಅತ್ಯಂತ ಶುಭವಾಗಿ ಈ ಗುರುವಾರ ಬಂದಿರುವಂತಹದ್ದು. ಅವತ್ತಿನ ದಿವಸ ಸರಿಯಾದಂತಹ ರೀತಿಯಲ್ಲಿ ನೀವು ರಾಯರಿಗೆ ಪೂಜೆ ಪುನಸ್ಕಾರವನ್ನು ಅರ್ಪಿಸಿದ್ದೇ ಆದರೆ 9 ರಿಂದ 11 ಗುರುವಾರಗಳು ಪೂಜೆ ಮಾಡಿದಷ್ಟು ಪುಣ್ಯ ನಿಮ್ಮದಾಗುತ್ತೆ. ಸರಿಯಾದ ರೀತಿಯಲ್ಲಿ ಈ ವಾರ ರಾಯರಿಗೆ ಪೂಜೆಯನ್ನು ಮಾಡಿಕೊಡಿ. ನೋಡಿ, ರಾಯರ ಯಾವುದೇ ವ್ರತಗಳನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ರೆ ಈ ವಾರ ತುಂಬ ಚೆನ್ನಾಗಿದೆ, ಪ್ರಾರಂಭ ಮಾಡ್ಕೋಬಹುದು. ಜೊತೆಯಲ್ಲಿ ರಾಯರದೇನಾದರೂ ನಾಮಲೇಖನ ವ್ರತ ಬರಿತೀನಿ ಅಂತಂದರೂ ಕೂಡ ಈ ವಾರ ಪ್ರಾರಂಭ ಮಾಡಿಕೊಂಡು ಬರಿಬಹುದು. ಒಂದು ಸಾರ್ತಿ ಪ್ರಾರಂಭ ಮಾಡಿದ್ರೆ ಲಕ್ಷಾಂತರ ಬಾರಿ ಬರಿಬೇಕು ರಾಯರದು ಅಂತ ಏನಿಲ್ಲ. ನೀವು ಈ ರೀತಿ ತುಂಬ ಚೆನ್ನಾಗಿ ಬಂದಿರುವಂತಹ ವಾರ ಅವತ್ತಿನ ದಿವಸ ಸಂಕಲ್ಪ ಮಾಡಿಕೊಂಡು ಒಂದು ವೈಟ್ ನೋಟ್ಬುಕ್ ಇಟ್ಕೊಳ್ಳಿ. ನೀವೆಲ್ಲೆಲ್ಲೋ ಆನ್ಲೈನಲ್ಲಿ ಸಿಗುವಂತಹದ್ದನ್ನು ಪುಸ್ತಕ ತರಿಸ್ಕೊಂಡೇ ಬರಿಬೇಕು ಅಂತ ಏನಿಲ್ಲ. ಅಂಗಡಿಗಳಲ್ಲಿ ಸಿಗುವಂತಹದ್ದು ವೈಟ್ ನೋಟ್ಬುಕ್ಕಲ್ಲಿ ಬರೀರಿ. ಅದು ಕಂಪ್ಲೀಟ್ ಆಗೋವರೆಗೂ ರಾಯರ ಫೋಟೋ ಹತ್ರ ಇಟ್ಕೊಂಡಿರಿ, ಬಲಭಾಗದಲ್ಲೋ ಅಥವಾ ಫೋಟೋ ಹಿಂದೆನೋ. ಕಂಪ್ಲೀಟ್ ಆದಮೇಲೆ ಅದನ್ನು ಮಂತ್ರಾಲಯಕ್ಕೆ ಹೋದಾಗ ನದಿ ನೀರಿಗೆ ಬಿಟ್ಬಿಡಬಹುದು. ಇನ್ನು ಈ ವಾರದ್ದು ಪೂಜೆದು ಶುಭ ಸಮಯ ಏನು ಅಂತ ಹೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ 5 ಗಂಟೆ 8 ನಿಮಿಷದಿಂದ 5 ಗಂಟೆ 55 ನಿಮಿಷದ ತನಕ ಕೂಡ ಸಮಯ ಶುಭ ಇದೆ. ಈ ಸಮಯದಲ್ಲಿ ದೀಪಾರಾಧನೆ ಮಾಡಿಕೊಳ್ಳುವಂತಹದ್ದು, ರಾಯರಿಗೆ ಸ್ತೋತ್ರ ಸೇವೆ ಅರ್ಪಣೆ ಮಾಡುವಂತಹದ್ದನ್ನು ಮಾಡಿ. ಜೊತೆಯಲ್ಲಿ ನೀವೇನು ಸಂಕಲ್ಪ ಮಾಡ್ಕೋತಿರಲ್ಲ, ವ್ರತ ಪ್ರಾರಂಭ ಮಾಡೋರು ಅಥವಾ ವ್ರತವನ್ನು ಪ್ರಾರಂಭ ಮಾಡಲ್ಲ, ನಾನು ಗುರುವಾರದ ಪೂಜೆ ಮಾಡ್ತೀನಿ ಅನ್ನೋಂಥವರು ಕೂಡ ಸಂಕಲ್ಪ ಮಾಡಿಕೊಂಡ್ಲೇಬೇಕು. ಆ ಸಂಕಲ್ಪವನ್ನು ಈ ಶುಭ ಸಮಯದಲ್ಲಿ ಮಾಡಿಕೊಂಡು ಆ ಟೈಮಲ್ಲಿ ದೀಪವನ್ನು ಹಚ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ಎಷ್ಟು ದೀಪಗಳನ್ನು ಹಚ್ಚಬೇಕು ಅನ್ನೋಂತಹದ್ದಾದರೆ ಈ ವಾರದ ದೀಪಗಳ ಸಂಖ್ಯೆ 9. ಅಂದರೆ 7 ಮಣ್ಣಿನ ದೀಪಗಳು, ಅದರ ಜೊತೆಯಲ್ಲಿ 2 ಬೆಳ್ಳಿದು ಅಥವಾ ಹಿತ್ತಾಳೆದು ಏನನ್ನು ಇಟ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. 2 ಬೆಳ್ಳಿ ದೀಪ ಅಥವಾ ಹಿತ್ತಾಳೆ ದೀಪ, ಅದರ ಜೊತೆಯಲ್ಲಿ 7 ಹೊಸದು ಮಣ್ಣಿನ ದೀಪಗಳು. ಬಳಸಿದ ದೀಪಗಳನ್ನೇ ತುಂಬ ಬಳಸಬೇಡಿ. ಈ ವಾರ ತುಂಬ ಒಳ್ಳೆ ಗುರುವಾರ ಬಂದಿರೋದ್ರಿಂದ ಹೊಸದಾಗಿ ಮಣ್ಣಿನ ದೀಪಗಳನ್ನ ತಗೊಂಡು ಬಂದು ಹಚ್ಚಿ, ಒಳ್ಳೆಯದಾಗುತ್ತೆ. ಏನನ್ನು ಹಾಕೋಬೇಕು ಅದಕ್ಕೆ ಅಂತಂದರೆ 2 ಬೆಳ್ಳಿ ದೀಪ ಏನಿಟ್ಕೋತೀರಾ ಅಥವಾ ಹಿತ್ತಾಳೆದು ಏನಿಟ್ಕೋತೀರಾ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ಇನ್ನು ಮಿಕ್ಕಿದ್ದ ದೀಪಗಳಿಗೆ 5 ತರಹದ ಮಿಕ್ಸ್ ಎಣ್ಣೆ ಬರುತ್ತಲ್ವ, ಉದ್ದ ಬತ್ತಿಗಳನ್ನು ಹಾಕಿ 5 ತರಹದ ಮಿಕ್ಸ್ ಎಣ್ಣೆಯನ್ನು ಹಾಕಿಬಿಟ್ಟು ದೀಪವನ್ನು ಹಚ್ಕೊಳ್ಳೋ ಅಂತಹದ್ದನ್ನು ಮಾಡಿ. ಯಾರೆಲ್ಲ ಮನೆಯಲ್ಲಿ ರಾಯರದು ವಿಗ್ರಹ ಇಟ್ಕೊಂಡಿದ್ದೀರಾ ಈ ವಾರ ರಾಯರಿಗೆ ಅಭಿಷೇಕವನ್ನು ನೆರವೇರಿಸಿ, ಬಹಳ ಒಳ್ಳೆಯದಾಗುತ್ತೆ. ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ರಾಯರಿಗೆ ಅಭಿಷೇಕವನ್ನು ನೆರವೇರಿಸಬೇಡಿ. ಮನೆಯಲ್ಲಿ ಯಾರಾದರೂ ಗಂಡಸರು, ನಿಮ್ಮ ಯಜಮಾನರು ಅಥವಾ ಸಣ್ಣ ಮಕ್ಕಳಿರ್ತಾರಲ್ವ, ನೀವೆಲ್ಲ ತಯಾರಿ ಮಾಡಿಕೊಂಡು ಪೂಜೆಗೆ ಆ ಸಣ್ಣ ಮಕ್ಕಳ ಕೈಯನ್ನು ಹಿಡಿದು, ಗಂಡು ಮಕ್ಕಳ ಕೈಯನ್ನು ನೀವು ಅಭಿಷೇಕ ಹೆಣ್ಮಕ್ಳು ಮಾಡಬಹುದು, ಆಗ ತೊಂದರೆ ಆಗೋದಿಲ್ಲ. ತುಂಬ ಅಭಿಷೇಕ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ವಾರ ವಾರ ರಾಯರಿಗೆ ಗಂಡಸರೇ ಆದರೂ ಕೂಡ ನೋಡಿ, ಮನೆಯಲ್ಲಿ ನಾವು ತುಂಬ ರೀತಿಯೆಲ್ಲ ಮಾಡಬಾರ್ದು. ಪ್ರತಿ ವಾರ ನಾವು ಅಭಿಷೇಕ ನೆರವೇರಿಸ್ತಾ ಹೋಗ್ತೀವಿ ಅಂತ ಹೇಳ್ಕೊಳ್ಳಿ, ಮುಂದೆ ನಾವು ಅದನ್ನು ಕಡಿಮೆ ಮಾಡಿಕೊಂಡ್ರೆ ಆಗ ತೊಂದರೆಗಳಾಗುತ್ತೆ. ಹೀಗಾಗಿ 1 ತಿಂಗಳಿಗೊಂದು ಸಾರ್ತಿ ಯಾವ ಶುಭ ಗುರುವಾರ ಬಂದಿರುತ್ತಲ್ವಾ ಅವತ್ತಿನ ದಿವಸ ನೀವು ಅಭಿಷೇಕವನ್ನು ನೆರವೇರಿಸಿದ್ರೆ ಸಾಕು. ಅಭಿಷೇಕವನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿ. ರಾಯರ ವಿಗ್ರಹದ ಮೇಲೆ ಕೇವಲ ಹಾಲು ತುಪ್ಪ ಅದೆಲ್ಲ ಹಾಕೋದನ್ನು ನಾವು ಅಭಿಷೇಕ ಅಂತ ಹೇಳಿ ಕರೆಯೋದಿಲ್ಲ.
ರಾಯರ ಅಭಿಷೇಕವನ್ನು ನೆರವೇರಿಸಬೇಕಾದ್ರೆ ಮೊದಲು ನೀವು ರಾಯರಿಗೆ ರಾಯರ ಫೋಟೋ ಏನಿರುತ್ತೆಲ್ಲ ಒರೆಸ್ಕೊಂಡು ಅದಕ್ಕೆ ಗಂಧ ತುಳಸಿ ಹೂ ಎಲ್ಲ ಹಾಕ್ಕೊಂಡು ಅಲಂಕಾರ ಮಾಡ್ಕೋಬೇಕು. ಅದಾದಮೇಲೆ 2 ಬೆಳ್ಳಿ ದೀಪ ಏನಿರುತ್ತಲ್ವ ಅದನ್ನು ಹಚ್ಕೊಂಡು ಅದಾದಮೇಲೆ ನೀವು ರಾಯರಿಗೆ ಅಭಿಷೇಕವನ್ನು ನೆರವೇರಿಸಬಹುದು. ಅಭಿಷೇಕವನ್ನು ಕ್ಷೀರಾಭಿಷೇಕ ಅಂದರೆ ಕೇವಲ ಹಾಲಿನಿಂದ ಮಾಡಬಹುದು, ಇಲ್ಲ ಪಂಚಾಮೃತ ಅಭಿಷೇಕ ಮಾಡಬಹುದು. ಇಲ್ಲ ಅಂತಂದರೆ ಗಂಧ ಇರುತ್ತಲ್ವ ಆ ಗಂಧವನ್ನು ತೇದು ಇಟ್ಕೊಂಡು ಗಂಧದಿಂದ ಕೂಡ ರಾಯರಿಗೆ ಈ ವಾರ ಅಭಿಷೇಕವನ್ನು ನೀವು ನೆರವೇರಿಸಬಹುದು. ಅಭಿಷೇಕವನ್ನು ಮಾಡಬೇಕಾದ್ರೆ ಮೊದಲು ರಾಯರ ವಿಗ್ರಹವನ್ನು ಮಡಿ ನೀರಿನಿಂದ ತೊಳೆದಿಟ್ಕೊಳ್ಳಿ. ಒಂದು ತಟ್ಟೆನಲ್ಲಿಟ್ಕೊಂಡು ಮೊದಲು ಆ ರಾಯರ ವಿಗ್ರಹ ಇಟ್ಟ ತಕ್ಷಣ ಸ್ವಲ್ಪ ಹಳದಿ ಅಕ್ಷತೆ, 1 ಎಲೆ ತುಳಸಿಯನ್ನು ಮೊದಲು ರಾಯರ ವಿಗ್ರಹದ ಮೇಲೋ ಅಥವಾ ಕೆಳಗೋ ಇಟ್ಬಿಟ್ಟು ಮೊದಲು ಮಡಿ ನೀರನ್ನ ಪ್ರೋಕ್ಷಣೆ ಮಾಡಿ. ಅಂದರೆ ಒಂದು ಹೂ ತಗೊಂಡು ಆ ಮಡಿ ನೀರನ್ನು ರಾಯರ ವಿಗ್ರಹದ ಮೇಲೆ ಪ್ರೋಕ್ಷಣೆ ಮಾಡಿ, ಹಾಲಿನಿಂದ ಅಭಿಷೇಕ ಮಾಡೋ ಹಾಗಿದ್ರೆ ಹಾಲಿನಿಂದ ಅಭಿಷೇಕ ಮಾಡಿ ಆ ಹಾಲನ್ನೆಲ್ಲ ಫಸ್ಟ್ ಬಗ್ಗಿಸ್ಕೊಂಡು ಏನಕ್ಕಾದರೂ ಅದಾದಮೇಲೆ ಮತ್ತೆ ಮಡಿ ನೀರಿನಿಂದ ಅಭಿಷೇಕ ಮಾಡಿ. ರಾಯರಿಗೆ ಅಭಿಷೇಕ ಮಾಡ್ತಿರಲ್ವ ಹಾಲನ್ನು, ಅದಕ್ಕೆ ಸ್ವಲ್ಪ ಸಕ್ಕರೆ ಏನಾದರೂ ಹಾಕಿ ಕಾಯಿಸ್ಕೊಂಡು ಮಕ್ಕಳಿಗೆ ಕೊಡುವಂತಹದ್ದು, ನೀವು ಸೇವನೆ ಮಾಡುವಂತಹದ್ದು ಮಾಡಬೇಕು, ವೇಸ್ಟ್ ಮಾಡಬಾರ್ದು. ಪಂಚಾಮೃತ ಅಭಿಷೇಕ ಮಾಡುವವರು ಇದೇ ರೀತಿ ಮಾಡ್ಕೋಬೇಕು. ಗಂಧದಿಂದ ಮಾಡುವಂಥವರು ಕೂಡ ಇದೇ ರೀತಿ, ಅಂದರೆ ಮೊದಲು ಮಡಿ ನೀರನ್ನು ಪ್ರೋಕ್ಷಣೆ ಮಾಡಿ ಅದಾದಮೇಲೆ ಗಂಧದಿಂದ ಅಭಿಷೇಕ ಮಾಡಿ ಆ ಗಂಧದ್ದೆಲ್ಲ ಒಂದಕ್ಕೆ ತೆಗೆದಿಟ್ಕೊಂಡು ಅದೇ ತಟ್ಟೆಗೆ ಮತ್ತೆ ವಿಗ್ರಹ ಇಟ್ಕೊಂಡು ಮತ್ತೆ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು. ಹಾಲಿನಿಂದ ಪಂಚಾಮೃತ ಅಭಿಷೇಕ ಮಾಡಿದ ತಕ್ಷಣ ರಾಯರಿಗೆ 1-2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿಬಿಟ್ಟು ಆಮೇಲೆ ಮಡಿ ನೀರಿನಿಂದ ಅಭಿಷೇಕ ಮಾಡ್ತಿರಲ್ವ ಅದೆಲ್ಲ ಮಾಡಾದಮೇಲೆ ವಿಗ್ರಹವನ್ನು ಸ್ವಚ್ಛ ಮಾಡಿಕೊಂಡು ಒಂದು ಬಟ್ಟೆಯಿಂದ ಒರೆಸ್ಕೊಂಡು ರಾಯರಿಗೆ ಗಂಧ ಹಚ್ಚಿ ತುಳಸಿಯನ್ನು ಇಟ್ಟು ಅಲಂಕಾರ ಮಾಡ್ಕೊಳ್ಳಿ. ಇಲ್ಲ ನಾವು ಅಭಿಷೇಕ ಮಾಡಲ್ಲ ಅನ್ನೋಂತಹದ್ದಾದರೆ ಏನು 2 ಬೆಳ್ಳಿ ದೀಪದ ಜೊತೆ 7 ಮಣ್ಣಿನ ದೀಪ ಇಟ್ಕೊಂಡಿರ್ತೀರಲ್ವ 9 ದೀಪಗಳನ್ನು ಒಂದೇ ಸಾರ್ತಿ ಹಚ್ಕೊಂಬಿಡಿ. ಇದೆಲ್ಲ ಆದಮೇಲೆ ಊದ್ಗಡ್ಡೆಯಿಂದ ರಾಯರಿಗೆ ಧೂಪವನ್ನು ತೋರಿಸ್ಬಿಟ್ಟು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಈ ವಾರ ತುಂಬ ಚೆನ್ನಾಗಿ ಬಂದಿದೆ. ವಿಷ್ಣುವಿನ ಅಷ್ಟೋತ್ರ ಹೇಳ್ಕೊಳ್ಳಿ. ಪೂರ್ತಿಯಾಗಿ ರಾಯರದು ಅಕ್ಷರಮಾಲಿಕಾ ಸ್ತೋತ್ರ ಬರುತ್ತೆ, ಅದನ್ನು ಪಾರಾಯಣ ಮಾಡಿ ತಪ್ಪದೆ 9 ಬಾರಿ ಇಲ್ಲ ಅಂದರೆ 11 ಬಾರಿ ಗುರುಗಳದು ಗಾಯತ್ರಿ ಮಂತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡಿ. ಈ ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಂಡಾದಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡ್ಕೊಳ್ಳಿ. ನೋಡಿ, ರಾಯರ ಪೂಜೆಗೆ ತಯಾರಿಯನ್ನು ಮಾಡಿಕೊಳ್ಳುವಾಗ ಒಂದಷ್ಟು ತುಪ್ಪದ ಬತ್ತಿಗಳನ್ನ ಮಾಡಿ ಇಟ್ಕೊಂಡಿರ್ಬೇಕು. ಅಂದರೆ ತುಪ್ಪ ಕಾಯಿಸಿ ಈ ಹೂ ಬತ್ತಿ ಇರುತ್ತಲ್ವ ಆ ಹೂ ಬತ್ತಿಗಳಿಗೆ ಸ್ವಲ್ಪ ತುಪ್ಪ ಹಾಕಿ ಆ ಬತ್ತಿಯನ್ನು ಸಿದ್ಧ ಮಾಡಿಟ್ಕೊಳ್ಳಿ. ತುಂಬಾ ಕೂಡ ಮಾಡಿಟ್ಕೋಬಾರ್ದು, ಅಂದರೆ ಇವತ್ತು ಮಾಡಿದ್ದನ್ನು ತಿಂಗಳಾನ್ಗಟ್ಟಲೆ ಬಳಸೋ ಥರ ಮಾಡಿಟ್ಕೋಬೇಡಿ. 1 ವಾರಕ್ಕಾಗುವಷ್ಟು ಮಾಡಿಟ್ಕೊಂಡ್ರು ಸಾಕಾಗುತ್ತೆ. 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಾದಮೇಲೆ ಈ ವಾರ ರಾಯರಿಗೆ ಸ್ವಲ್ಪ 3 ತರಹದ್ದು ಡ್ರೈ ಫ್ರೂಟ್ಸ್ ಇಡಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇಟ್ಟರೆ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಜೊತೆಲಿ ಸ್ವಲ್ಪ ಏನಾದರೂ ಹಣ್ಣುಗಳನ್ನಿಟ್ಟು, ಬಾಳೆಹಣ್ಣಿಟ್ಟು, 1 ತೆಂಗಿನಕಾಯಿ ಇಡ್ರಿ. ಈ ವಾರ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ತೆಂಗಿನಕಾಯಿ ಉಡಿಬೇಕು. ನೋಡಿ, ರಾಯರಿಗೆ ಯಾವುದೇ ಕಾರಣಕ್ಕೂ ವಿಳೆದೆಲೆ ಅಡಿಕೆಯನ್ನು ತಾಂಬೂಲವಾಗಿ ಅರ್ಪಣೆ ಮಾಡಬೇಡಿ. ರಾಯರಿಗೆ ವಿಳೆದೆಲೆಯಿಂದ ಅಲಂಕಾರ ಮಾಡೋದು, ವಿಳೆದೆಲೆ ಹಾರ ಹಾಕುವಂತಹದ್ದು, ಯಾವುದೋ ಒಂದು ಚಾನಲಲ್ಲಿ ನೋಡ್ತಾ ಇದ್ದೆ, ಒಂದು ಸೇವೆ ಬರ್ತಾಯಿತ್ತು. ರಾಯರಿಗೆ ವಿಳೆದೆಲೆಯಿಂದ ಏನೋ ಸೇವೆ ಹೇಗೆ ಮಾಡೋದು ಅಂತೇಳಿ ವಿಳೆದೆಲೆ ಸೇವೆ ಸಂಕಲ್ಪ ಅಂತಂದು. ಈ ರೀತಿ ನೋಡಿ, ರಾಯರಿಗೆ ಎಲೆನೇ ನಿಷಿದ್ಧ ಅಂಥದ್ರಲ್ಲಿ ರಾಯರಿಗೆ ವಿಳೆದೆಲೆ ಬಳಸಿ ಯಾವ ಸೇವೆ ಮಾಡುವಂತಹದ್ದಿದೆ? ಈ ಥರ ಇಲ್ದಿದ್ದೆಲ್ಲ ನಿಜವಾಗ್ಲೂ ಹೇಳ್ಕೊಡೋವಂಥವ್ರು ತುಂಬ ಜಾಸ್ತಿ ಆಗಿದ್ದಾರೆ. ರಾಯರಿಗೆ ವಿಳೆದೆಲೆಯಿಂದ ಮಾಡುವಂತಹದ್ದು ಯಾವ ಸೇವೆನೂ ಇಲ್ಲ. ಯಾವುದೇ ಕಾರಣಕ್ಕೂ ರಾಯರಿಗೆ ವಿಳೆದೆಲೆ ಅಡಿಕೆ ಸಮರ್ಪಣೆ ಮಾಡಬಾರ್ದು. ಇದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಇನ್ನು ರಾಯರಿಗೆ ನೈವೇದ್ಯ ಅಂತ ಹೇಳಿ ಬಂದಾಗ ಹಯಗ್ರೀವ, ಕಡಲೆಬೇಳೆ ಹಯಗ್ರೀವ ಮಾಡಿ ಸಮರ್ಪಣೆ ಮಾಡಿ. ತುಂಬ ಈಸಿ ಇದು ಮಾಡುವಂತಹದ್ದು, ರಾಯರಿಗೆ ತುಂಬ ಇಷ್ಟ. ಒಂದು ಅರ್ಧ ಗಂಟೆ 1 ಗಂಟೆ ಕಡಲೆಬೇಳೆ ನೆನೆಸಿಡಬೇಕು, ನೆನೆಸ್ದಲೇ ಮಾಡಬಾರ್ದು. ಆ ಕಡಲೆಬೇಳೆನ ಸ್ವಲ್ಪ ಬೇಯಿಸಿ ಇಟ್ಕೊಂಡು ಆ ಬೆಂದಂತಹ ಕಡಲೆಬೇಳೆಗೆ ನೋಡಿ, ನನಗೆ ಏನು ಕ್ವಾಂಟಿಟಿ ಹೇಳ್ತೀನಲ್ಲ ಆ ಹಯಗ್ರೀವ ಅಂತಂದಾಗ ಅದೇ ಪ್ರಮಾಣದಲ್ಲೇ ಬೆರೆಸ್ಕೋಬೇಕು. 1 ಕಪ್ ಕಡಲೆಬೇಳೆಗೆ ನೀವು ಅರ್ಧ ಕಪ್ ಬೆಲ್ಲ, ಅರ್ಧ ಕಪ್ ಕಾಯಿ ತುರಿ ಇಲ್ಲ ಕೊಬ್ಬರಿ ಸೇರಿಸಿ ಅದನ್ನು ಏನು ಸರಿ ಮಾಡ್ಕೊಳ್ಳಿ. ಸ್ವೀಟ್ನ ಕಡಲೆಬೇಳೆ ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿ ಬೇಯಿಸ್ಕೊಂಡು ಕೂಡ ನಡೆಯುತ್ತೆ. 1-2-3 ವಿಷಲ್ ಹಾಕ್ಸ್ಕೊಂಡು ನೀರೆಲ್ಲ ಬಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿಬಿಟ್ಟು ಕಾಯಿ ತುರಿ ಹಾಕಿ ಅದೆಲ್ಲ ಸರಿ ಮಾಡಿಕೊಂಡು ತುಪ್ಪದಲ್ಲಿ ಹುರಿದಂತಹದ್ದು ದ್ರಾಕ್ಷಿ ಗೋಡಂಬಿ ಎಲ್ಲ ಸೇರಿಸ್ಬಿಟ್ಟು ರಾಯರಿಗೆ ಅರ್ಪಣೆ ಮಾಡುವಾಗ ಅದ್ರ ಮೇಲೆ 1 ಎಲೆ ತುಳಸಿಯನ್ನು ಇಡಿ. ಇಲ್ಲ ಯಾವುದೇ ಪ್ರಸಾದ ಮಾಡುವಾಗ ಸ್ವಲ್ಪ ಪಚ್ಕರ್ಪೂರ ಬರುತ್ತಲ್ವ ಅದನ್ನು ಅದಕ್ಕೆ ಸೇರಿಸಿದ್ರೂ ಕೂಡ ಪದಾರ್ಥದ ದೋಷಗಳು ಇಲ್ವಾಗುತ್ತೆ.
ಸ್ವಲ್ಪ ಪಚ್ಕರ್ಪುರ ಸೇರಿಸಿ ಜೊತೆಯಲ್ಲಿ ನೀವು ರಾಯರಿಗೆ ನೈವೇದ್ಯ ಇಡುವಾಗ ಒಂದು ಎಲೆ ತುಳಸಿಯನ್ನು ಅರ್ಪಣೆ ಮಾಡಿ. ಶ್ರೀಹರಿಯ ಪೂಜೆಯನ್ನು ಮರೀಲಿಕ್ಕೆ ಹೋಗಬೇಡಿ. ರಾಯರದು ಏನು ದೀಪ ಹಚ್ಚೋದಕ್ಕಿಂತ ಮುಂಚೆ ಶ್ರೀಮನ್ನಾರಾಯಣನಿಗೂ ಕೂಡ ನೀವು ತುಳಸಿ, ಗಂಧ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂಗಳೆಲ್ಲ ಹಾಕಿ ಒಂದು ಮಣ್ಣಿನ ದೀಪದಲ್ಲಿ ತುಪ್ಪ ಹಾಕಿ ಅವ್ರಿಗೂ ಕೂಡ ಹಚ್ಕೋಬೇಕು. ನೈವೇದ್ಯ ಇಡುವಾಗ ನೋಡಿ, ರಾಯರಿಗೆ ಬೇರೆ ನೈವೇದ್ಯ ಇಟ್ಟರೆ ನೀವು ನಿಮ್ಮ ಮನೆ ದೇವರಿಗೂ ಕೂಡ ಸಿಹಿ ಮಾಡಿದಾಗ ಮನೆ ದೇವ್ರಿಗೆ ಅರ್ಪಣೆ ಮಾಡಿ, ಒಳ್ಳೆಯದಾಗುತ್ತೆ. ಬೇರೆ ಬೌಲ್ನಲ್ಲಿ ಇಡಿ, ಮನೆ ದೇವ್ರಿಗೂ ಒಂದು ಹಿಡಿ ವಿಷ್ಣುವಿಗೆ ಒಂದು ಸಮರ್ಪಣೆ ಮಾಡಿ, ಮತ್ತು ರಾಯರಿಗೂ ಕೂಡ ನೈವೇದ್ಯವನ್ನು ಸಮರ್ಪಣೆ ಮಾಡಿಬಿಟ್ಟು ತೆಂಗಿನಕಾಯಿ ಏನು ಇಟ್ಟಿರ್ತೀರ ಅದನ್ನು ಒಡೆದ್ಬಿಟ್ಟು ಕಾಯಿ ಇಟ್ಟಿರುವಂತಹದ್ದನ್ನು ನೆಕ್ಸ್ಟ್ ಡೇ ನೀವು ಸ್ವೀಟೇ ಮಾಡಬೇಕು. ಸಾಂಬಾರು ಪಲ್ಯಗಳಿಗೆಲ್ಲ ಬಳಸ್ಲಿಕ್ಕೆ ಹೋಗಬೇಡಿ. ಇದೆಲ್ಲ ಆದಮೇಲೆ ಪಂಚಾರತಿಯನ್ನು ಮಾಡಿ ರಾಯರಿಗೆ, ಅಂದರೆ 5 ತುಪ್ಪದ ಹೂಬತ್ತಿಗಳಿಂದ ರಾಯರಿಗೆ ಆರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಕರ್ಪೂರದಿಂದ ಮಾಡಿ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಅರ್ಪಣೆ ಮಾಡಿ. ನೋಡಿ, ಇದಾದಮೇಲೆ ರಾಯರ ಮಠಕ್ಕೆ ಹೋಗ್ತಿರಲ್ವ, 2 ಹೊಸ ಮಣ್ಣಿನ ದೀಪಗಳನ್ನ ತಗೊಂಡು ಹೋಗಿ, ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ತಗೊಂಡು ಹೋಗಿ ಆ ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು 2 ಹೂಬತ್ತಿ ಹಾಕಿಬಿಟ್ಟು ತುಪ್ಪ ಹಾಕಿ ರಾಯರಿಗೆ ಬೆಳಗ್ಬಿಟ್ಟು ಮಠದಲ್ಲೇ ಬಿಟ್ಟು ಬನ್ನಿ. ನೋಡಿ, ಇದು ಮಾಡಲೇಬೇಕು ಅಂತಂತೆಲ್ಲ ಮತ್ತೆ ಕಮೆಂಟ್ ಹಾಕ್ತೀರಾ, ನಮ್ಮ ಊರಿನಲ್ಲಿ ಮಠ ಇಲ್ಲ, ದೂರ ಹಾಗೆ ಹೇಗೆ ಅಂತಂದು. ಹತ್ತಿರ ಇರುವಂಥವ್ರು ಮಾಡಿ, ಒಳ್ಳೆಯದಾಗತ್ತೆ. ಫಸ್ಟು ನೀವು ದೀಪಗಳನ್ನು ಹಚ್ಚೋದಕ್ಕಿಂತ ಮೊದಲು ರಾಯರ ಬೃಂದಾವನದ ಎದುರಿಗೆ ನಿಂತ್ಕೊಂಡು ಮಠದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಏನಿದೆ ಹೇಳಿಕೊಂಡು ರಾಯರ ಎದುರುಗಡೆ ಕೂತು ಆ ದೀಪಗಳನ್ನು ಹಚ್ಚಿ ರಾಯರಿಗೆ ಬೆಳಗ್ಬಿಟ್ಟು ರಾಯರ ಮುಂದೆ ಸ್ವಲ್ಪ ಹೊತ್ತು ಇಡಿ. ಇಲ್ಲ ಅಂತಂದರೆ ಹೊರಗಡೆ ಎಲ್ಲಾದರೂ ಮಠದ ಹೊರಗಡೆ ಇಟ್ಬಿಟ್ಟು ಬಂದುಬಿಡಿ, ಮನೆಗೆ ತೊಗೊಂಡು ಬರಲಿಕ್ಕೆ ಹೋಗಬೇಡಿ. ರಾಯರಿಗೆ ಮಣ್ಣಿನ ದೀಪದ ಸೇವೆ ಬಿಟ್ಟು ಬೆಲ್ಲದ ಆರತಿ, ಬೆಲ್ಲದ ದೀಪವನ್ನು ಹಚ್ಚುವಂತಹದ್ದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಾನು ತುಂಬ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕೆ ಅಂದರೆ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಈ ಬೆಲ್ಲದ ದೀಪವನ್ನು ಹಚ್ಚಿ ತುಂಬ ಕಷ್ಟಗಳನ್ನ ಮೈಮೇಲೆ ಎಳ್ಕೊತಿದ್ದಾರೆ. ಮನೆ ಮಕ್ಕಳಿಗೂ ಕೂಡ ಸಂಕಷ್ಟಗಳು ಒದಗ್ತಾ ಇದೆ. ಖಂಡಿತ ರಾಯರಿಗೆ ಬೆಲ್ಲದ ದೀಪ ಹಚ್ಚುವಂತಹ ಯಾವ ಸೇವೆನೂ ಇಲ್ಲ. ಮಠದಲ್ಲೂ ಕೂಡ ಹಚ್ಚಬೇಡಿ, ಮನೆಯಲ್ಲೂ ಕೂಡ ಹಚ್ಚಬೇಡಿ. ರಾಯರಿಗೆ ಮಣ್ಣಿನ ದೀಪವನ್ನು ಹಚ್ಚಿ ನಾವು ಸೇವೆಯನ್ನು ಮಾಡಬಹುದು. ಮತ್ತು ನಾನು ದೀಪ ಹಚ್ಚುವಂತಹದ್ದು ಮನೆಯಲ್ಲಿ ಹೇಳಿದೆ ಅಲ್ವಾ, ಆ 9 ದೀಪಗಳನ್ನು ಹಚ್ಚುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಹಚ್ಚಬೇಕಾಗತ್ತೆ. ಇವತ್ತಿನ ವಿಡಿಯೋ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ. ನಮಸ್ಕಾರ ಎಲ್ರಿಗೂ.